ಕನ್ನಡ ಟಿವಿಗೆ ಸ್ವಾಗತ. ನಾನು ರೋಹನ್ ಹಿರೇಮಠ್. ರಾಜ್ಯಾದ್ಯಂತ ಈಗಾಗಲೇ ಸಂಭ್ರಮ ಮನೆ ಮಾಡಿದೆ. ಆರ್ಸಿಬಿ ತಂಡ ಗೆದ್ದು ಪ್ರತಿ ಮನೆಯಲ್ಲೂ ಕೂಡ ಈಗಾಗಲೇ ಹಬ್ಬ ಆಚರಿಸ್ತಾ ಇದ್ದಾರೆ. ಆರ್ಸಿಬಿ ಅಭಿಮಾನಿಗಳಂತಲೂ ಕೂಡ ಸಂತಸ ಸಂಭ್ರಮ ಎಲ್ಲವೂ ಕೂಡ ಈಗಾಗಲೇ ಆವರಿಸಿದೆ. ಹಾಗಾದ್ರೆ ಈ ಅಪ್ಡೇಟ್ಸ್ ಏನಿದೆ ಬನ್ನಿ ನೋಡ್ಕೊಂಡು ಬರೋಣ. ಎಚ್ಎಎಲ್ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿರುವಂತಹ ಆರ್ಸಿಬಿ ತಂಡ ಈಗಾಗಲೇ ಸಾರ್ವಜನಿಕರಿಗೂ ಕೂಡ ಅಲ್ಲಿ ನಿರ್ಬಂಧವನ್ನ ವಿಧಿಸಿದೆ. ಕಪ್ಪನ್ನ ಹೊತ್ತು ತಂದಿರುವ ಆರ್ಸಿಬಿ ತಂಡ ಈಗಾಗಲೇ ಪ್ರತಿ ಮನೆಯಲ್ಲೂ ಕೂಡ ಸಂಭ್ರಮ ಆಚರಣೆ. ಅಹಮದಾಬಾದ್ನಿಂದ ಹೊರಟಿದ್ದಂತಹ ತಂಡ ಈಗಾಗಲೇ ತಾಜ್ ವೆಸ್ಟ್ ಎಂಡ್ ಹೋಟ್ಲ್ಗೆ ಬಂದು ಈಗಾಗಲೇ ಆಟಗಾರರು ಇಳಿದಿದ್ದಾರೆ. ಇನ್ನು ರೇಸ್ ಕೋರ್ಸ್ ರಸ್ತೆಯಲ್ಲಿರುವಂತಹ ತಾಜ್ ವೆಸ್ಟ್ ಎಂಡ್ ಹೋಟ್ಲು ನಿಜಕ್ಕೂ ಈ ಗೆಲುವಿನ ಸಂಭ್ರಮ, ಬ್ಯಾಕ್ ಟು ಬ್ಯಾಕ್ ವಿಕ್ಟ್ರಿ. ಈಗ ಸ್ವಲ್ಪ ಯಾಮಾರಿದ್ರು ಕೂಡ ಸ್ವಲ್ಪ ಎಲ್ಲಾ ಕನಸುಗಳು ಕೂಡ ಭಗ್ನವಾಗ್ತಾ ಇತ್ತು. ಅದರಲ್ಲೂ ಕೂಡ ಕೃನಾಲ್ ಪಾಂಡೆ ಅವರು ಕೊಡುಗೆ ನಾವು ಮರೆಯೋ ಹಾಗೇ ಇಲ್ಲ. ಹಾಗಾಗಿ ಇಲ್ಲಿ ಅವ್ರು ಹೇಳಿರುವಂತ ಮಾತು ಕೂಡ ನಮಗೆ ನೆನಪಾಗ್ತದೆ. ಆರ್ಸಿಬಿ ವಿಮಾನ ನಿಲ್ದಾಣದಿಂದ ಬಂದು ಇಳಿದಿರುವಂತಹ ಏನು ಇವಾಗ ನಮ್ಮ ತಂಡ ಇದೆ, ಟ್ರೋಫಿ ಗೆಲ್ಲೋಕೋಸ್ಕರ ಇಲ್ಲಿ ಟ್ರೋಫಿ ಗೆಲ್ಲಬೇಕು, ಅದನ್ನ ಗೆಲ್ಬೇಕಂತ ಕೂಡ ಅವರಾಗ್ಲೇ ಕನಸು ಹೊತ್ತಿದ್ರು. ಹಾಗಾಗಿ ಅವರು ಈಗಾಗ ಟ್ರೋಫಿಯನ್ನ ಗೆದ್ದು ಸಂಭ್ರಮಾಚರಣೆಯಲ್ಲಿ ಇದ್ದಾರೆ. ಬೆಂಗಳೂರಿನಲ್ಲಿ ಆರ್ಸಿಬಿ ಟೀಮ್ ವಿಜಯೋತ್ಸವ ಎಂದು ಬೆಂಗಳೂರಿನಲ್ಲಿ ನಡೆಯಲಿದೆ. ಫ್ಯಾನ್ಸ್ ಹಬ್ಬ. ಸಂಜೆ 4 ಗಂಟೆಗೆ ಸಿಎಂ ಅನ್ನ ಭೇಟಿ ಆಗ್ತಾರೆ ತಂಡ. ಆರ್ಸಿಬಿ ತಂಡದಿಂದ ಇಂದು ವಿಜಯೋತ್ಸವ. ವಿಧಾನಸೌಧದಿಂದ ಕೂಡ ಈಗಾಗಲೇ ಚಿನ್ನಸ್ವಾಮಿ ಕ್ರೀಡಾಂಗಣದವರೆಗೂ ಕೂಡ ಸಿಟಿ ರೌಂಡ್ಸ್ ಬಳಿಕ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಂಭ್ರಮಾಚರಣೆ. ಬೆಂಗಳೂರಿನಲ್ಲಿ ಆರ್ಸಿಬಿ ತಂಡ ವಿಜಯೋತ್ಸವ ಸಂಭ್ರಮ ಮನೆ ಮಾಡಿದೆ. ಸಂಜೆ 4 ಗಂಟೆಗೆ ಸಿಎಂ ಸಿದ್ದರಾಮಯ್ಯರನ್ನ ಈಗಾಗಲೇ ಭೇಟಿ ಮಾಡಲಿದ್ದಾರೆ. ಬೆಂಗಳೂರಿನಲ್ಲಿ ಆರ್ಸಿಬಿ ತಂಡ ವಿಜಯೋತ್ಸವ ಇವತ್ತು ಬೆಂಗಳೂರಿನ ಫ್ಯಾನ್ಸ್ ಹಬ್ಬ ಸಂಭ್ರಮಾಚರಣೆ ಮಾಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಭೇಟಿ ಆಗ್ತಾರೆ. ಬಳಿಕ ಆರ್ಸಿಬಿ ತಂಡದಿಂದ ವಿಜಯೋತ್ಸವ ರ್ಯಾಲಿ. ಬೆಂಗಳೂರಿನಲ್ಲೂ ಕೂಡ ಈಗ ಆರ್ಸಿಬಿ ವಿಜಯೋತ್ಸವ ಅಂತಂದ್ರೆ ಅಷ್ಟು ಈಸಿ ಕೆಲಸ ಅಲ್ಲ, ಈಸಿ ಟಾಸ್ಕ್ ಕೂಡ ಅಲ್ಲ. ಭದ್ರತೆಯಿಂದ ಹಿಡಿದು ಎಲ್ಲವನ್ನೂ ಕೂಡ ಕಂಟ್ರೋಲ್ ಮಾಡಬೇಕಾಗುತ್ತೆ. ಅದಕ್ಕೆ ಬೇಕಿರುವಂತಹ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರ ಹಂತದಲ್ಲಿ ಎಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಟೀಮ್ ಅವರನ್ನ ಭೇಟಿ ಆಗ್ತಾರೆ. ಸಿಎಂ ಕೂಡ ಗೆದ್ದ ತಕ್ಷಣ ಟ್ವೀಟ್ ಅನ್ನು ಕೂಡ ಮಾಡಿದ್ರು. ಇಲ್ಲಿ ಸಂಭ್ರಮ ಸಂತಸವನ್ನು ಕೂಡ ಹರ್ಷವನ್ನು ವ್ಯಕ್ತಪಡಿಸಿದ್ರು. ವಿಧಾನಸೌಧದಿಂದ ಚಿನ್ನಸ್ವಾಮಿ ಕ್ರೀಡಾಂಗಣದವರೆಗೂ ರ್ಯಾಲಿ ಬಗ್ಗೆ ಎಷ್ಟು ಅಧಿಕೃತವಾದಂತಹ ಮಾಹಿತಿ ಬರಬೇಕಿದೆ. ಇದಕ್ಕೆ ಸಂಬಂಧಪಟ್ಟಂತಹ ಇನ್ನಷ್ಟು ಅಪ್ಡೇಟ್ಸ್ ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ಆರ್ಸಿಬಿಗೆ ಜಯ. ಇಂದು ಬೆಂಗಳೂರಿನಲ್ಲಿ ನಡೆಯಲಿದೆ ಫ್ಯಾನ್ಸ್ ಹಬ್ಬ. ಸಂಜೆ 4 ಗಂಟೆಗೆ ಸಿಎಂ ಸಿದ್ದರಾಮಯ್ಯನ ಭೇಟಿಯಾಗಲಿದ್ದಾರೆ. ಬಳಿಕ ಆರ್ಸಿಬಿ ತಂಡದಿಂದ ವಿಜಯೋತ್ಸವ. ವಿಧಾನಸೌಧದಿಂದ ಚಿನ್ನಸ್ವಾಮಿ ಕ್ರೀಡಾಂಗಣದವರೆಗೆ ಸಿಟಿ ರೌಂಡ್ಸ್. ಬಳಿಕ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಂಭ್ರಮಾಚರಣೆ. ಸಂಜೆ 4 ಗಂಟೆಗೆ ಸಿಎಂ ಭೇಟಿಯಾಗಲಿರುವ ಟೀಮ್. ಬನ್ನಿ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರು ಏನ್ ಹೇಳಿದ್ದಾರೆ ನೋಡ್ಕೊಂಡು ಬರೋಣ. ಅವರ ಅಭಿಮಾನಿಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇಡೀ ದೇಶ ಇವತ್ತು ಹೆಮ್ಮೆ ಪಡ್ತಕ್ಕಂಥ, ರಾಜ್ಯ ಹೆಮ್ಮೆ ಪಡ್ತಕ್ಕಂಥ, ಯಾಕಂದ್ರೆ ಬೆಂಗಳೂರು ಆರ್ಸಿಬಿ ಯಾವತ್ತೂ ಗೆದ್ದಿರಲಿಲ್ಲ. ಇದು 18ನೇ ಆವೃತ್ತಿ ಗೆದ್ದಿದ್ದಾರೆ. ತೀವ್ರ ಸಂತೋಷವನ್ನು ಉಂಟು ಮಾಡ್ತಾರೆ. 4 ಗಂಟೆಗೆ ಸ್ಟೆಪ್ಸ್ ಮೇಲೆ ಅವ್ರಿಗೆ ನಾನು ಇದು ಕೊಡ್ತಾ ಇದ್ದೀನಿ ಅಂತದ್ದು ಬಹುಮಾನ ಕೊಡ್ತೇನೆ. ಅವ್ರು ಗೆದ್ದಿರೋ ಬಹುಮಾನನೇ ವಾಪಸ್ ಕೊಡ್ತಾರೆ. ಎಲ್ಲ ಆರ್ಸಿಬಿ ತಂಡದ ಆಟಗಾರರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವರ ಅಭಿಮಾನಿಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ.
ಇಡೀ ದೇಶ ಇವತ್ತು ಹೆಮ್ಮೆ ಪಡ್ತಕ್ಕಂಥ, ರಾಜ್ಯ ಹೆಮ್ಮೆ ಪಡ್ತಕ್ಕಂಥ, ಯಾಕಂದ್ರೆ ಬೆಂಗಳೂರು RCB ಯಾವತ್ತೂ ಗೆದ್ದಿರಲಿಲ್ಲ. ಇದು 18ನೇ ಆವೃತ್ತಿ. 18ನೇ ಆವೃತ್ತಿ ಗೆದ್ದಿದ್ದಾರೆ. ತುಂಬಾ ತೀವ್ರ ಸಂತೋಷವನ್ನು ಉಂಟು ಮಾಡ್ತಾರೆ. 4 ಗಂಟೆಗೆ ಸ್ಟೆಪ್ಸ್ ಮೇಲೆ ಅವ್ರಿಗೆ ನಾನು ಇದು ಕೊಡ್ತಾ ಇದ್ದೀನಿ ಅಂತದ್ದು ಬಹುಮಾನ ಕೊಡ್ತೇನೆ. ಅವ್ರು ಗೆದ್ದಿರೋ ಬಹುಮಾನನೇ ವಾಪಸ್ ಕೊಡ್ತಾ ಇದ್ದೀನಿ. ಎಲ್ಲ RCB ತಂಡದ ಆಟಗಾರರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವರ ಅಭಿಮಾನಿಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇಡೀ ದೇಶ ಇವತ್ತು ಹೆಮ್ಮೆ ಪಡ್ತಕ್ಕಂಥ, ರಾಜ್ಯ ಹೆಮ್ಮೆ ಪಡ್ತಕ್ಕಂಥ, ಯಾಕಂದ್ರೆ ಬೆಂಗಳೂರು RCB ಯಾವತ್ತೂ ಗೆದ್ದಿರಲಿಲ್ಲ. ಇದು 18ನೇ ಆವೃತ್ತಿ. 18ನೇ ಆವೃತ್ತಿ ಗೆದ್ದಿದ್ದಾರೆ. ತುಂಬಾ ತೀವ್ರ ಸಂತೋಷವನ್ನು ಉಂಟು ಮಾಡ್ತಾರೆ. 4 ಗಂಟೆಗೆ ಸ್ಟೆಪ್ಸ್ ಮೇಲೆ ಅವ್ರಿಗೆ ನಾನು ಇದು ಕೊಡ್ತಾ ಇದ್ದೀನಿ ಅಂತದ್ದು ಬಹುಮಾನ ಕೊಡ್ತೇನೆ. ಅವ್ರು ಗೆದ್ದಿರೋ ಬಹುಮಾನನೇ ವಾಪಸ್ ಕೊಡ್ತಾ ಇದ್ದೀನಿ. ನೋಡಿದ್ರಲ್ಲ, ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಕೂಡ ಈಗಾಗಲೇ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೆನ್ನೆ RCB ತಂಡ ಗೆದ್ದ ತಕ್ಷಣ ಸಿಎಂ ಸಿದ್ದರಾಮಯ್ಯನವರು ಕೂಡ ರಾತ್ರಿನೇ ಟ್ವೀಟ್ ಮಾಡಿ ಅಭಿನಂದನೆಯನ್ನು ಕೂಡ ತಿಳಿಸಿದ್ರು. ಹಾಗಾಗಿ ಈಗ RCB ತಂಡವೂ ಕೂಡ ಸಂಜೆ 4 ಗಂಟೆಗೆ ಸಿಎಂ ಸಿದ್ದರಾಮಯ್ಯನವ್ರನ್ನ ಭೇಟಿ ಆಗ್ತಾರೆ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ. ಇದು ಸಾಮ್ರಾಟ್ ಟಿವಿ, ಸದಾ ನೊಂದವರೊಂದಿಗೆ.